ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಬಂಡಾಯದ ಬಿಸಿ. ಹೇಗೆ ನಿಭಾಯಿಸ್ತಾರೆ ಇದನ್ನ? ಬಂಡಾಯದ ಬಿಸಿ, ಒಳೇಟಿನ ಭೀತಿ, ಅದು ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಗಳಾಗಿದೆ. ಕೆಪಿಸಿಸಿ ಕಚೇರಿಯ ಒಳಗಡೆನೂ ಹೊರಗಡೆನೂ ಎರಡೂ ಭಾಗದಲ್ಲೂ ಭಾರಿ ಹೈಡ್ರಾಮಾ ಆಗ್ತಾ ಇದೆ. ಕೃಷ್ಣಪ್ಪ ಅವರಾಗ್ಲಿ ಅಥವಾ ಪ್ರಿಯಾ ಕೃಷ್ಣ ಅವರಾಗ್ಲಿ, ಅವರಿಗಿಂತ ಹೆಚ್ಚಾಗಿ ಅವರ ಬೆಂಬಲಿಗರು ರಿಸೈನ್ ಮಾಡ್ಬಿಡ್ತೀವಿ ನಾಳೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ, ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಹೇಳಿ ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ನಿಮಗೆ ದಿನೇಶ್ ಗುಂಡೂರಾವ್ರಿಗೆ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ರು ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳ ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಆಯ್ತು, ಧನ್ಯವಾದ. ಗಾಂಧಿನಗರ ಅವರೆಲ್ಲ ಹಾಗೆ ಬಂದಿ. ಜಾಗ ಮಾಡಿಕೊಡಿ. ಅಲ್ಲಿ ಹೋಗಿ ಬಿಕೆ ಹರಿಪ್ರಸಾದ್ ತೋರಿಸಿ ಲೈವ್ ಇದೆ. ಕೃಷ್ಣ ಅವರ ಬೆಂಬಲಿಗರು ಜೊತೆಗೆ ಯಾರ್ಯಾರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆಯಾ ಅವರ ಬೆಂಬಲಿಗರು ಕೂಡ ಬಂದಿದ್ರು. ಗಾಂಧಿನಗರ ಅವ್ರಿಗೆ ಜಾಗ ಖಾಲಿ ಮಾಡಿಕೊಟ್ರೆ ದಯಮಾಡಿ ವಿಜಯನಗರ ಮತ್ತೆ ಗೋವಿಂದನಗರ ಕಾರ್ಯಕರ್ತರು ದಯಮಾಡಿ ಎಲ್ಲ ಲೈನ್ ಕೂತ್ಕೊಳ್ಳಿ, ಸಾಲಾಗಿ ಶಿಸ್ತಾಗಿ. ನಮ್ಮ ಎಸಿಸಿ ಅಧ್ಯಕ್ಷರು ತಮ್ಗೆಲ್ಲ ದಯಮಾಡಿ ವಿಜಯನಗರ ಗೋವಿಂದನಗರ ಕಾರ್ಯಕರ್ತರು ಕೂತ್ಕೊಳ್ಳಿ. ಬ್ಲಾಕ್ ಅಧ್ಯಕ್ಷರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಗ್ಯಾರಂಟಿ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ದಯಮಾಡಿ ಮೇಲ್ಗಡೆ ಬನ್ನಿ. ದಯಮಾಡಿ ಬನ್ನಿ, ದಯಮಾಡಿ ಕೂತ್ಕೊಳ್ಳಿ. ಗಾಂಧಿನಗರ ಮೇಲ್ಗಡೆ ಬನ್ನಿ. ಗಾಂಧಿನಗರ ಅವ್ರಿಗೆ ಹೊರಗಡೆ ಹೋಗಿ ಜಾಗ ಮಾಡಿಕೊಡಿ. ವಿಜಯನಗರ ಗೋವಿಂದರಾಜ್ ನಗರ ಕಡೆಯಿಂದ ಬಂದಿರೋರು ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ. ವಿಜಯನಗರ ಗೋವಿಂದರಾಜ್ ನಗರದವ್ರು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ಗಾಂಧಿನಗರ ಹೊರಗಡೆ ಹೋಗ್ತಾ ಇದ್ದಾರೆ, ಕಾಯ್ಕೊಂಡಿರಿ 1 ನಿಮಿಷ. ಗಾಂಧಿನಗರ ಹೊರಗಡೆ ಹೋಗಿ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ವಿಜಯನಗರದವರು ಹಲೋ, ಆರಾಮಾಗಿರಿ. ಆಯ್ತು, ಗಾಂಧಿನಗರ ಅವರು ಅವ್ರಿಗೆ ಜಾಗ ಮಾಡಿಕೊಡಿ. ಅವ್ರ ಬೇಡಿಕೆ ಇಟ್ಟಿದ್ದಾರೆ ನನ್ನ ಮುಂದೆ. ಗೋವಿಂದರಾಜ್ ನಗರ ಮತ್ತು ವಿಜಯನಗರದ ಅವ್ರು ಬಂದಿದ್ದೀರಿ. ದಯವಿಟ್ಟು ಕಾಂಗ್ರೆಸ್ ಆಫೀಸ್ ಇದು, ನಿಮ್ಮ ಆಫೀಸು, ಆರಾಮಾಗಿ ಕೂತ್ಕೊಳ್ಳಿ. ನಾನು ಎಲ್ಲರ ಮಾತು ಕೇಳ್ತೀನಿ. ಈಗ ಕಾಂಗ್ರೆಸ್ ಆಫೀಸು ನಿಮ್ದಿದು. ನಿಮ್ಮ ಆಫೀಸಿಗೆ ನೀವು ಬಂದಾಗ ಆರಾಮಾಗಿ ಕೂತ್ಕೊಳ್ಬೇಕು. ನಾವೆಲ್ಲ ಚೇರು ಗೀರು ಎಲ್ಲ ಹಾಕ್ಸಿದ್ದೀವಿ, ಕೂತ್ಕೊಳ್ಳಿ. ನಿಮ್ಮೆಲ್ಲರದ್ದು ಮಾತನಾಡಿ ಕೇಳ್ತೀನಿ. ಗಾಂಧಿನಗರ ಅವರು ಹೊರಗಡೆ ಹೋಗಿ ಜಾಗ ಮಾಡಿಕೊಡಿ. ವಿಜಯನಗರದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಅವರು, NSA ಅವರು, ಮಹಿಳಾ ಕಾಂಗ್ರೆಸ್ ಅವರು ಯಾರಿದ್ರೆ ಮೇಲ್ ಬನ್ನಿ, ನೀವು ಒಬ್ಬೊಬ್ಬರೇ ಮಾತಾಡಿ. ಅಲ್ಲಿವರೆಗೂ ನೀವೆಲ್ಲರೂ ಸಹ ಗಾಂಧಿನಗರ ಅವ್ರಿಗೆ ಹೊರಗಡೆ ಹೋಗಿ ಜಾಗ ಮಾಡಿಕೊಡಿ. ಇಲ್ಲಿ ನಿಂತಿರೋರು ಪೋಮ ಅಪ್ರ ಬಾಗ್ಲ ವಸಂತಿ ಎಲ್ಲ ಕೂಪಿಡು ಪೋಮ್ಮ. ಗಾಂಧಿನಗರ ಆಳಿನೆಲ್ಲ ಕೂಪಿಡು வெளியில ಪೋ. ಸ್ವಲ್ಪ ಈಗ ಆರಾಮಾಗಿ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣಪ್ಪನವ್ರ ಕಡೆ ಬಂದ್ರು, ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಾತಾಡ್ತಾರೆ, ಅವ್ರು ಮಾತಾಡೋದು ನಾ ಕೇಳ್ತೀನಿ.
ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ ನಾವು ಎಲ್ಲ ಮನವಿ ಮಾಡ್ತಾ ಇದ್ದೇವೆ. 4 ಬಾರಿ ಗೆದ್ದಂತ ನಮ್ಮ ಬಡವರ ಬಂಧು ಮತ್ತೆ ಮಾಜಿ ವಸತಿ ಸಚಿವರು, ವಸತಿ ಸಚಿವರು ಹಾಗೂ ಅಜಾತಶತ್ರು ನಮ್ಮ ಗೋವಿಂದರ ಶಾಸಕರಾದ ರಿಯಾ ಕೃಷ್ಣ ಅವರಿಗೆ ಇಬ್ಬರೊಬ್ಬರನ್ನು ಮಂತ್ರಿ ಮಾಡಬೇಕಾಯಿತು. ಅದ್ಯಾಗೋ ಕೊನೆ ಕ್ಷಣಗಳಲ್ಲಿ ತಪ್ಪಿ ಗೊತ್ತಾಗಿಲ್ಲ. ದಯಮಾಡಿ ಅವರಿಗೆ ಮಂತ್ರಿ ಮಾಡಬೇಕು. ಬಹಳ ದಕ್ಷರಿದ್ದಾರೆ. ಯಾವುದೇ ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಬರೀ ಮಾತ್ರ. ಅವರು ಬಹಳ ದಕ್ಷತೆಯಿಂದ ಬಡವರಿಗೆ ಲಕ್ಷಾಂತರ ಮನೆ ಕೊಟ್ಟಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ರು. ದಯಮಾಡಿ ಎಐಸಿಸಿ ಅಧ್ಯಕ್ಷರ ಮನವಿ ಮಾಡ್ತಾ ಇದ್ದೀವಿ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದ ಎಂ ಕೃಷ್ಣಪ್ಪ ಅವರಿಗೆ ಖಂಡಿತವಾಗಿ ಮಂತ್ರಿ ಸ್ಥಾನ ಕೊಡಲೇಬೇಕು. ದಯಮಾಡಿ ಮನವಿನ ಪುರಸ್ಕರಿಸಬೇಕು. ನಮ್ಮ ಗೋವಿಂದನಗರ ವಿಜಯನಗರ ಜನತೆ ಪರವಾಗಿ ಮತ್ತೆ ಎಲ್ಲ ಪದಾಧಿಕಾರಿ ಪರವಾಗಿ ನಾನು ಅವ್ರನ್ನ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತ ಬಿ.ಕೆ. ಹರಿಪ್ರಸಾದ್ ಸರ್ಗೆ ನಮಸ್ಕಾರ. ಇರೋಣ, ಇನ್ನು ಆಮೇಲೆ ಲಾಸ್ಟಲ್ಲಿ ಕೊಡೋದಿರೋ, ಆಮೇಲೆ ಕೊಡೋಣ, ಒಟ್ಟಿಗೆ ಬಾ. ಏನಂದ್ರೆ ಬೇಗ ಮಿನಿಸ್ಟರ್ ಮಾಡ್ಕೊಡ್ಲಿ ಅಂತ ಆಹ್ವಾನ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ. ನಾನು ಒಂದು ಬ್ಲಾಕ್ ಅಧ್ಯಕ್ಷ ಆನಂದ್ ಕುಮಾರ್ ಅಂತ ಹೇಳಿ. ಇದೇ ರೀತಿ ನಿಮ್ಮನ್ನ ಮತ್ತೆ ನಮ್ಮ